ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ ಮೇ 2, 2026ರಲ್ಲಿ ನಡೆಯುವಂಥ ಅಕೌಂಟೆನ್ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಹಾಗೆ 5 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ 100 ಯಾರೆಲ್ಲ ಪಾಸ್ ಆಗಬೇಕಂತಿದ್ದೀರಾ 100% ಪಾಸ್ ಆಗೇ ಆಗ್ತೀರಾ. ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೂ ಸ್ಕೋರ್ ಜಾಸ್ತಿ ಮಾಡ್ಬೇಕಂತ ಎಕ್ಸಾಮ್ ಬರೀತಿದ್ದೀರಾ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲದನ್ನು ಡಿಸ್ಕಸ್ ಮಾಡ್ತಗೋಣ. ಯಾವ MCQ ಆಗಿರ್ಬೋದು ವಿತ್ ಆನ್ಸರ್ನ ಡಿಸ್ಕಸ್ ಮಾಡ್ತಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತೀರಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾಡ್ದು ನಡೆಯುವಂಥ ಅಕೌಂಟೆನ್ಸಿ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ನೋಡ್ತಗೋಣ. ಪಾರ್ಟ್ ಎಲ್ಲಿ ಬಂದುಬಿಟ್ಟು 5x1 ಅಂದರೆ MCQ ಕ್ವಶನ್ಸ್ಗಳು ಇರುತ್ತೆ. 5 MCQ ಕ್ವಶನ್ಸ್ ಇರುತ್ತೆ. ಒಂದನೇ ಕ್ವಶನ್ ನೋಡೋಣ. ಜಸ್ಟ್ ಕ್ವಶನ್ಸ್ನ ಓದ್ಬಿಟ್ಟು ಜಸ್ಟ್ ಟಿಕ್ ಆಗ್ತಾ ಹೋಗ್ತೀನಿ. ಸೊ ನೀವು ಪ್ರಾಪರಾಗಿ ಎಲ್ಲದನ್ನು ಕಲಿಬೇಕಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಇರುತ್ತೆ ಇದು. ಸೊ ಫಸ್ಟ್ನೇದು ನೋಡೋದಾದರೆ ಒಂದನೇ ಕ್ವಶನ್, ಸಂಜಯ್ ಆ್ಯಂಡ್ ಗೋಪಿ ಆರ್ partners sharing profit in the ratio of 4.3. Nikhil is admitted into the partnership and of for 1:8 the share the ratio of Sanjay and Gopi is dash ಅಂತ ಕೇಳಿದ್ದಾರೆ. ಈ ಥರದ ಕ್ವಶನ್ ಬಂದೇ ಬರುತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 4:1 ಅಂತ ಇದೆಯಲ್ಲ, ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇವೆಲ್ಲ ಕ್ವಶನ್ಸ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ issued capital is a part of dash ಅಂತ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಇದೆಯಲ್ಲ, ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಡಿಬೆಂಚರ್ ವಿಚ್ ಆರ್ ದ ಟ್ರಾನ್ಸ್ಫರಬಲ್ ಬೈ ಡೆಲಿವರಿ ಆರ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬೇರಿಯರ್ ಡಿಬೆಂಚರ್ ಅಂತ ಇದೆಯಲ್ಲ, ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನಾನು ಎಲ್ಲದನ್ನು ಓದ್ತಾ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಬಂದುಬಿಟ್ಟು ಕರೆಕ್ಟು ಬಿಲ್ಡಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ಕರೆಂಟ್ ಅಸೆಟ್ ಅಂದರೆ ಚೇಂಜ್ ಆಗಲ್ಲ, ಅಸೆಟ್ಸ್ ಬಿಲ್ಡಿಂಗ್ ಅನ್ನೋದು ಚೇಂಜ್ ಆಗಲ್ಲ. ಸೊ ಒಂದೇ ಪ್ಲೇಸಲ್ಲಿ ಇರುತ್ತೆ, ಹಾಗೆ ಬಿಲ್ಡಿಂಗ್ ಅನ್ನೋದು ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್ ಯಾವುದು ವರ್ಟಿಕಲ್ ಅನಾಲಿಸಿಸ್ ಅನ್ನೋದು ಇದಕ್ಕೆ ಆನ್ಸರ್. ವರ್ಟಿಕಲ್ ಅನಾಲಿಸಿಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದಿಷ್ಟು ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಂಡಿರಿ, ಇದೇ ಕ್ವಶನ್ಸ್ ಬರುವ ಚಾನ್ಸಸ್ ಕೂಡ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5x1 ಕ್ವಶನ್ಸ್ 5x1 ಅಂದರೆ 5 ಕ್ವಶನ್ಸ್ನ ಬರೀಬೇಕಾಗಿರುತ್ತೆ. ಈ ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. 6th ಒನ್, ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟಿಂಗ್ ಆ್ಯಸ್ ಎ ರಿಸಲ್ಟ್ ಆಫ್ ಡ್ಯಾಶ್ ಅಮಾಂಗ್ ದ ಪಾರ್ಟ್ನರ್ ಅಂತ ಇದೆ. ಇದಕ್ಕೆ ಬಂದುಬಿಟ್ಟು ಆನ್ಸರು ಆರ್ಗ್ಯುಮೆಂಟ್ ಅಂತ ಇದೆಯಲ್ಲ, ಸೊ ಅಗ್ರಿಮೆಂಟ್ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಡ್ಯಾಶ್ ಪಾರ್ಟ್ನರ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಬಂದುಬಿಟ್ಟು ಇಲ್ಲ ಇದೆಯಲ್ಲ ಡೆತ್ ಆಫ್ ಪಾರ್ಟ್ನರ್ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ ಲೋನ್ ಅಕೌಂಟ್ ಇಸ್ ಟ್ರಾನ್ಸ್ಫರ್ಮ್ ಟು ಡ್ಯಾಶ್ ಅಕೌಂಟ್ ಅಂತಿದೆ. ಸೊ ಇದಕ್ಕೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಿಕ್ ರೇಷಿಯೋ ಇಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಅಂತ ಇದೆಯಲ್ಲ, ಲಿಕ್ವಿಡ್ ರೇಷಿಯೋ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಲಿಕ್ವಿಡ್ ಇಲ್ಲೇ ಮೇಲ್ಗಡೆನೇ ಆನ್ಸರ್ ಇರುತ್ತೆ. ಸೊ ಜಸ್ಟ್ ನೀವು ಅದನ್ನು ಕೆಳಗಡೆ ಬರೆಯೋದು. ಸೊ ಇದು ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನು ಕಷ್ಟ ಇರಲ್ಲ. ಡ್ಯಾಶ್ ಅಕೌಂಟ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಯಾವ ಆ್ಯಕ್ಟಿವಿಟೀಸ್ ಅಂದರೆ ಇನ್ವೆಸ್ಟಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಇನ್ನು 5x1 ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಅಂದರೆ ಹೊಂದಿಸಿ ಬರೆಯಿರಿ ಅಂತಾರಲ್ಲ, ಸೊ ಅದಿರುತ್ತೆ. ಇದು ಈಸಿ ಇರುತ್ತೆ. ಫಸ್ಟ್ನೇದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಇದಕ್ಕೆ ಬಂದುಬಿಟ್ಟು ಆನ್ಸರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ ಅನ್ನೋದು ಆನ್ಸರ್ ಆಗುತ್ತೆ. ಗೈನ್ಡ್ ಶೇರು, ಇದಕ್ಕೆ ಫಾರ್ಮುಲಾ ಇದೆಯಲ್ಲ, ಓಲ್ಡ್ ಶೇರ್ ಪ್ಲಸ್ ಅಕ್ವೈರ್ಡ್ ಶೇರ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಇದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತಿದೆಯಲ್ಲ, ಸೊ ಇದಕ್ಕೆ ಬಂದುಬಿಟ್ಟು ಓನರ್ ಆಫ್ ಕಂಪನಿ ಅಂತಿದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಿದೆ, ಸೊ ಇದಕ್ಕೆ ಆನ್ಸರು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಅಂತಿದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಾಫಿಟೇಬಲ್ ರೇಷಿಯೋ ಅಂತಿದೆಯಲ್ಲ, ಸೊ ಇದಕ್ಕೆ
ಅರ್ನಿಂಗ್ ಪರ್ ಶೇರ್ ಅಂತಿದ್ದೀರಾ, ಇದಿಷ್ಟು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಿಷ್ಟು ಮ್ಯಾಚ್ ದ ಫಾಲೋವಿಂಗ್. ಸೊ ಇದನ್ನು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ, ಇಲ್ಲಾಂದ್ರೆ ವೀಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನು 5x1 ಅಂದರೆ 1 ಮಾರ್ಕ್ಸಿಂದು 5 ಕ್ವಶನ್ಸ್ ಇರುತ್ತೆ. ಸೊ ಇದಿಷ್ಟು ಕ್ವಶನ್ಸ್ ಇದೆ, ನಾ ಎಲ್ಲ ಕ್ವಶನ್ಸ್ನ ಓದ್ತಾ ಹೋಗಲ್ಲ, ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ನೀವು ನೋಡ್ಕೊಳ್ಳಿ ಗುಡ್ ವಿಲ್ ಅಂದರೆ ಏನು, ಸೊ ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದರೆ ಟ್ರೂ ಆರ್ ಫಾಲ್ಸ್ ಒಂದು ಕ್ವಶನ್ ಇರುತ್ತೆ. DRR ಎಕ್ಸ್ಪೆಂಡ್ ಅಂತ ಕೇಳಿದರೆ, ಸೊ ಇದನ್ನೆಲ್ಲ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಎನಿ ಟೆಕ್ನಿಕ್ ಫಿನಾನ್ಸ್ ಸ್ಟೇಟ್ಮೆಂಟ್ ಅನಾಲಿಸಿಸು, ಅದ ಗಿವ್ ಎ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ, ಸೊ ಇದನ್ನು ನೋಡ್ಕೊಳ್ಳಿ. ಹಾಗೆ 2 ಮಾರ್ಕ್ಸಿಂದು 3x2 ಅಂದರೆ 3 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ, ನೀವು ಯಾವ್ದಾರು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ ಈಸಿ ಇದೆ. ಸೊ ಇದೇ ಕ್ವಶನ್ಸ್ ಬರುವ ಚಾನ್ಸಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಸಿ ಬಂದುಬಿಟ್ಟು 3x6 ಅಂದರೆ 3 ಮಾರ್ಕ್ಸಿಂದು 6 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 1 ಕ್ವಶನ್ಗೆ 6 ಮಾರ್ಕ್ಸ್ ಇರುತ್ತೆ. ಸೊ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು. ಇದು ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಟ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಕೊಟ್ಟಿರ್ತಾರೆ. ಸೊ ಇದೊಂದು ಕ್ವಶನ್ಸ್ನ ಸಾಲ್ವ್ ಮಾಡಿ. ಈ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸಾಲ್ವ್ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇದನ್ನೆಲ್ಲ ವೀಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗಿ, ಕ್ವಶನ್ಸ್ನ ನೋಡ್ಕೊಂಡು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿ ಆಗುತ್ತೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೇಷಿಯೋದ ಮೇಲೆ ಬ್ಯಾಲೆನ್ಸ್ ಶೀಟ್ನ ಫೈಂಡ್ ಔಟ್ ಮಾಡೋಕ್ಕಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಮೇಲೆ ಸೇಮ್ ಅದೇ ಥರ ಇರುತ್ತೆ, ಸ್ವಲ್ಪ ಚೇಂಜ್ ಇದೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದು ವಿಡಿಯೋನ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಕ್ವಶನ್ ಪೇಪರು. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡು, ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಇದು 100% ಈ ಕ್ವಶನ್ ಇದ್ದೇ ಇರುತ್ತೆ, ಎಲ್ಲ ಅಕೌಂಟ್ಸ್ ಪೇಪರಲ್ಲೂ ಇದ್ದಿದ್ದೇ ಇರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ಎ ಫರ್ಮ್ ಅಂತ ಇದೆಯಲ್ಲ. ಸೊ ಇದು ಅಕೌಂಟು ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಯ್ತು ಅಂದರೆ ನಿಮಗೆ 3 ಮಾರ್ಕ್ಸ್ ಅನ್ನೋದು ಈಸಿಯಾಗಿ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಕೂಡ ಇಂಪಾರ್ಟೆಂಟ್ ಇದೆ, ಇದು ಬ್ಯಾಲೆನ್ಸ್ ಶೀಟ್ನ ಮಾಡೋದು 2 ಬ್ಯಾಲೆನ್ಸ್ ಆಗಬೇಕು. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ಇದು ಸೇಮ್ ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಇದು ಯಾವ್ದು ಬರುತ್ತಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೇಮ್ 2 ಒಂದೇ ಕ್ವಶನ್, ಸ್ವಲ್ಪ ಪ್ರಾಬ್ಲಮ್ ಚೇಂಜ್ ಇರುತ್ತೆ ಅಷ್ಟೇ, ಅಮೌಂಟ್ ಎಲ್ಲ ಚೇಂಜ್ ಇರುತ್ತೆ. ಸೊ ಎಲ್ಲ ನೋಡ್ಕೊಳ್ಳಿ, ವಿಡಿಯೋನ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಬನ್ನಿ. ಸೊ ಇಂಪಾರ್ಟೆಂಟ್ ಇದೆ ಇದು. ಸೊ ಇದಿಷ್ಟು ಕ್ವಶನ್ಸ್ನ ನೀವು ಬರೆದ್ರೆ ನಿಮಗೆ ಇದಿಷ್ಟು ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ನಿಮಗೆ ಅಕೌಂಟ್ಸಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದು ಈಗ ತೋರಿಸ್ನಲ್ಲ, ಇದು 3x12 ಅಂದರೆ 12 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮ್ಗೆ 36 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋಗಿ 100% ನೀವು ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.